We use an adjective to explain how someone or something is. An adjective qualifies or modifies a noun. We use three kinds of adjectives: simple, derived, and compound. We use adjectives to describe the quality, quantity, or number of a thing. We use four types of adjective: qualitative adjective, quantitative adjective, numerical adjective, and demonstrative adjective. If you want to have proficiency over adjective, what you have to do is you have to practice. How you have to practice? You can practice with multiple ways of sentence structures: positive, negative, interrogative, present, past, future. So in that way, I'm going to give you a lot of material, and at the end of this video, I'm going to give you a quiz, and in the quiz, you will have a test so that you can understand adjective better. ಯಾರಾದರೂ ಒಬ್ಬರು ಅಥವಾ ಏನಾದರೂ ಒಂದು ಹೇಗಿದೆ ಅಂತ ಹೇಳೋಕ್ಕೆ ನಾವು ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಿ. ಅದು ಯಾವುದಾದ್ರೂ ಒಂದು ವಸ್ತುವಿನ ಕ್ವಾಲಿಟಿಯನ್ನು ಹೇಳುತ್ತೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಅಡ್ಜೆಕ್ಟಿವ್ಸ್ ಕೆಲವಿದೆ. ಕೆಲವು ನೌನಿಂದನೋ ಇನ್ನೊಂದರಿಂದನೋ ಡಿರೈವ್ ಆಗಿ ಬಂದಿರುತ್ತೆ. ಕೆಲವು ಕಾಂಪೌಂಡ್ ಆಗಿರುತ್ತೆ. ಕಾಂಪೌಂಡ್ ಅಂದರೆ ಒಂದು ಪದಕ್ಕಿಂತ ಹೆಚ್ಚಿರುತ್ತೆ. ಅಡ್ಜೆಕ್ಟಿವ್ನ ನಾವು ಡಿಸ್ಕ್ರೈಬ್ ಮಾಡಲಿಕ್ಕೆ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಕ್ವಾಲಿಟಿಯನ್ನು ಹೇಳೋಕ್ಕೆ, ಕ್ವಾಂಟಿಟಿಯನ್ನು ಹೇಳೋಕ್ಕೆ, ನಂಬರ್ನ ಹೇಳೋಕ್ಕೆ ಉಪಯೋಗಿಸ್ತೀವಿ. ಹಾಗಾಗಿ ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್, ನ್ಯೂಮರಿಕಲ್, ಡೆಮಾನ್ಸ್ಟ್ರೇಟಿವ್ ಅನ್ನುವಂಥ ಅಡ್ಜೆಕ್ಟಿವ್ಸ್ ಇದ್ದಾವೆ. ಹಾಗಾಗಿ ನಾವು ಇದನ್ನು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಅಡ್ಜೆಕ್ಟಿವ್ಸ್ನ ನೋಡ್ತೀವಿ. ಈ ಸ್ಲೈಡನ್ನು ನಾನು ತುಂಬ ಮುಖ್ಯವಾಗಿ ಯಾಕೆ ಉಪಯೋಗಿಸ್ತೀನಿ ಅಂತಂದರೆ, ಮುಂದೆ ಏನೇನು ಬರುತ್ತೆ ಅಂತ ಮೊದಲೇ ಒಂದು ರೀತಿ ಇಂಡೆಕ್ಸ್ ಅಥವಾ ಒಂದು ಪುಸ್ತಕ ತೊಗೊಂಡ್ರೆ ಕಾಂಟೆಂಟ್ ಅಂತ ಇರುತ್ತಲ್ಲ, ಆ ಕಾಂಟೆಂಟ್ನ ಹೇಳೋಕ್ಕೆ ಒಂದು ಪೇಜ್ ಇರುತ್ತಲ್ಲ, ಹಾಗೆ ಈ ಒಂದು ಸ್ಲೈಡ್ನ ಉಪಯೋಗಿಸ್ಕೊಳ್ತೀನಿ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹಿ ಈಸ್ ಗುಡ್ ಆ್ಯಂಡ್ ಹಿ ಈಸ್ ವೆಲ್? ಹಿ ಈಸ್ ಗುಡ್ ಅಂತಂದರೆ ಅವನು ಒಳ್ಳೆಯವನು ಅಂತ ಹೇಳಲಿಕ್ಕೆ ಉಪಯೋಗಿಸ್ತೀವಿ. ಹಿ ಈಸ್ ವೆಲ್ ಅಂದರೆ ಅವನ ಆರೋಗ್ಯ ಹೇಗಿದೆ ಅನ್ನೋದನ್ನು ನಾವು ಹೇಳ್ತೀವಿ. ಹಿ ಈಸ್ ನಾಟ್ ಇಲ್, ಹಿ ಈಸ್ ವೆಲ್ ಅಂತ ಹೇಳಲಿಕ್ಕೆ. ದ ಡಿಫರೆನ್ಸ್ ಬಿಟ್ವೀನ್ ಆಂಗರ್ ಆ್ಯಂಡ್ ಆಂಗ್ರಿ. ಆಂಗರ್ ಈಸ್ ಬ್ಯಾಡ್. ಆರ್ ಯು ಆಂಗ್ರಿ? ಆಂಗರ್ ಈಸ್ ಬ್ಯಾಡ್ ಅಂದಾಗ ಯಾವುದೋ ಒಂದು ಕಾನ್ಸೆಪ್ಟ್, ಒಂದು ಐಡಿಯಾ ಇದು ಸರಿಯಲ್ಲ ಅಂತ ಹೇಳ್ತೀವಿ. ಇಟ್ ಈಸ್ ಬ್ಯಾಡ್ ಅಂತ. ಆರ್ ಯು ಆಂಗ್ರಿ? ಇದು ಎಸ್ಪೆಷಲಿ ಎನ್ ಆಂಗ್ರಿ ಯಂಗ್ ಮ್ಯಾನ್, ಇದನ್ನು ನಾವು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ. ಆಂಗ್ರಿ ಯಂಗ್ ಮ್ಯಾನ್ ಅನ್ನೋ ಥರದ ಕಾನ್ಸೆಪ್ಟ್ನ. ಈಗಾಗಲೇ ನಾನು ಫಸ್ಟ್ ಸ್ಲೈಡ್ನಲ್ಲಿ ಹೇಳಿದೆ, ಸಿಂಪಲ್ ಆಗಿರ್ತಕ್ಕಂಥ ಕೆಲವು ಅಡ್ಜೆಕ್ಟಿವ್ಸ್ ಇದ್ದಾವೆ ಅಂತ. ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ಸ್. ಸಿಂಪಲ್ ಅಂದ್ರೇನು? ಒಂದೊಂದೇ ವರ್ಡ್. ನೈಸ್, ಟಾಲ್, ಸ್ಮಾಲ್, ಲಿಟಲ್, ಮಚ್, ಈ ಥರದ ಅಡ್ಜೆಕ್ಟಿವ್ಸ್ ಸಿಂಪಲ್ ಆಗಿವೆ ಇವು. ಡಿರೈವ್ಡ್ ಅಡ್ಜೆಕ್ಟಿವ್ಸ್ ಅಂದರೆ ಯಾವುದೋ ಒಂದು ವಸ್ತುವಿಗೆ ಏನಾದರೂ ಒಂದು ಸೇರಿಸಿದ್ರೆ, ಅಂದರೆ ವಂಡರ್ ಅಂತ ಒಂದು ಪದ ಇದೆ, ಅದಕ್ಕೆ ಫುಲ್ ಅಂತ ಸೇರಿಸಿದ್ರೆ ವಂಡರ್ಫುಲ್ ಆಗುತ್ತೆ. ಫೂಲ್ ಅಂತ ಇದೆ, ಅದಕ್ಕೆ ಇಶ್ ಅಂದರೆ ಒಂದು ಪ್ರಿಫಿಕ್ಸ್ ಅಥವಾ ಒಂದು ಸಫಿಕ್ಸ್. ಪ್ರಿಫಿಕ್ಸ್ ಅಂದರೆ ಪದಕ್ಕಿಂತ ಮುಂಚೆ ಸೇರಿಸುವಂಥದ್ದು. ಸಫಿಕ್ಸ್ ಅಂದರೆ ಪದ ನಂತರ ಸೇರುವಂಥದ್ದು. ವಂಡರ್ಫುಲ್ ಮತ್ತು ಫೂಲಿಶ್ನಲ್ಲಿ ನೀವು ಸಫಿಕ್ಸ್ನ ನೋಡ್ತೀರಾ. ಹ್ಯಾಪಿನ ಅನ್ಹ್ಯಾಪಿ ಮಾಡಿದಾಗ ಪ್ರಿಫಿಕ್ಸ್ನ ನೋಡ್ತೀರಾ. ಅಂದರೆ ಹ್ಯಾಪಿಗೂ ಮುಂಚೆ ಸೇರಿಸಿದ್ದೀನಿ ಇಲ್ಲಿ ಅನ್ಹ್ಯಾಪಿ ಅಂತ. ಸೊ ಇದನ್ನು ನಾವು ಡಿರೈವ್ಡ್ ಅಂತೀವಿ. ಇನ್ನು ಮೂರನೇದು ಕಾಂಪೌಂಡ್ ಅಂತ. ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂದರೆ ಎರಡು ಪದ ಸೇರಿರುತ್ತೆ ಇಲ್ಲಿ. ಲಾಂಗ್ ಲೆಗ್ಡ್, ವೆಲ್ ನೋನ್, ರೆಡ್ ಹಾಟ್, ಐರನ್, ಈ ಥರದ ಪದಗಳನ್ನು, ಅಂದರೆ ಎರಡು ಪದಗಳನ್ನು ಮಿಕ್ಸ್ ಮಾಡಿ, ಕಂಬೈನ್ ಮಾಡಿ ಹೇಳುವಂಥದ್ದಕ್ಕೆ ನಾವು ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ದ ಮೀನಿಂಗ್ ಆಫ್ ಲೇಟ್, ಲೇಟರ್, ಲೇಟೆಸ್ಟ್ ಇದನ್ನು ನಾವು ಗಮನಿಸಿದಾಗ ಇದರಲ್ಲಿ ನಾವು ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ, ಮೊದಲನೇದು ಪಾಸಿಟಿವ್ ಡಿಗ್ರಿ. ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿಗೋಸ್ಕರನೇ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು. ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಒಂದು ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ. ಅದರಲ್ಲಿ ಅಡ್ಜೆಕ್ಟಿವ್ನೂ ಬರುತ್ತೆ, ಅಡ್ಜೆಕ್ಟಿವ್ ಜೊತೆಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನೋವಂಥದ್ದು ಕೂಡ ಬರುತ್ತೆ. ಈ ಒಂದು ಪದ ಏನು ಅಡ್ಜೆಕ್ಟಿವ್ ಇದೆ, ಅದು ಸ್ಪೆಲ್ಲಿಂಗು ADJE ಅಂತ ಇದ್ರೂ ಕೂಡ ಅಡ್ಜೆಕ್ಟಿವ್ ಅಂತ ನಾವು ಹೇಳಬಾರ್ದು.
ಅಜೆಕ್ಟಿವ್ ಅಂತಲೇ ಹೇಳಬೇಕು. ಡಿ ಸೈಲೆಂಟ್ ಮಾಡಿದಾಗ ಇಟ್ ಲುಕ್ಸ್ ಬೆಟರ್. ಟೈಪ್ಸ್ ಆಫ್ ಅಜೆಕ್ಟಿವ್. ಕ್ವಾಂಟಿಟೇಟಿವ್ ಅಜೆಕ್ಟಿವ್ ಅಂತ ನಾನು ಈಗಾಗಲೇ ಹೇಳಿದೆ, ಕ್ವಾಂಟಿಟಿಯನ್ನು ಹೇಳುತ್ತೆ. ಅಂದರೆ ಇದು ನಂಬರ್ ಹೇಳೋದಿಲ್ಲ, ಎಷ್ಟು ಇದೆ ಅಂತ ಹೇಳುತ್ತೆ. ಎಷ್ಟಿದೆ? ಸ್ವಲ್ಪ ಇದೆ, ಲಿಟಲ್. ಹೆಚ್ಚಿದೆ, ಜಾಸ್ತಿ ಇದೆ, ಮಚ್. ಒಂದು ಕಪ್ ಇದೆ, ಎ ಕಪ್ ಆಫ್ ಕಾಫಿ. ಒಂದು ಕಪ್ ಮಾತ್ರ ಇದೆ. ಎ ಕೆ ಜಿ ಅಂದರೆ 1 kg ಇದೆ, ಎ ಕೆ ಜಿ ಆಫ್ ಶುಗರ್. ಇವೆಲ್ಲ ಕ್ವಾಂಟಿಟಿ ಎಷ್ಟಿದೆ ಅಂತ ಹೇಳುತ್ತೆ. ಇನ್ನೊಂದು ಕ್ವಾಲಿಟಿ ಅಂದರೆ ಅದು ಹೇಗಿದೆ, ಹಾಟ್ ಆಗಿದೆಯಾ, ಯಾವುದೋ ಒಂದು ಜಾಗ ಇದೆ, ಅದೇ ಹೋಲಿ ಪ್ಲೇಸ್ ಆಗಿದೆಯಾ, ಯಾರೊಬ್ಬ ಮನುಷ್ಯ ಇದ್ದಾನೆ, ಅವನು ಬ್ಲೈಂಡ್, ಕಣ್ಣಿಲ್ಲ, ಒಬಿಡಿಯಂಟ್, ಒಬ್ಬ ಸ್ಟೂಡೆಂಟ್ ಇದ್ದಾನೆ, ತುಂಬ ನಯ ವಿನಯದಿಂದ ವರ್ತಿಸ್ತಾನೆ, ಹಿ ಈಸ್ ಅನ್ ಒಬಿಡಿಯಂಟ್ ಸ್ಟೂಡೆಂಟ್. ಇದು ಕ್ವಾಲಿಟಿ ಹೇಳುತ್ತೆ. ಈ ಥರದ ಪದಗಳು ಕ್ವಾಲಿಟಿ ಹೇಳುತ್ತೆ. ಲೆಫ್ಟ್ ಸೈಡ್ನಲ್ಲಿರ್ತಕ್ಕಂಥ ಪದಗಳು ಕ್ವಾಂಟಿಟಿಯನ್ನು ಹೇಳುತ್ತೆ. ಇನ್ನು ಕೆಲವು ಪದಗಳಿದ್ದಾವೆ, ಇಲ್ಲಿದೆ, ಅಲ್ಲಿದೆ, ಹಾಗೆ, ಏನು, ಇದನ್ನೆಲ್ಲ ಹೇಳ್ತಕ್ಕಂಥದ್ದು ಡೆಮಾನ್ಸ್ಟ್ರೇಟಿವ್. ಎಲ್ಲಿದೆ ಅಂದರೆ ಯಾವುದು ಅಂದರೆ ದಿಸ್ ಅಂತ ಹೇಳುತ್ತೆ, ಯಾವುದು ಅಂದರೆ ದಟ್ ಅಂತ ಹೇಳುತ್ತೆ. ಸೊ ಈ ಥರ ಪದಗಳು ಅಂದರೆ ತೋರಿಸುತ್ತೆ, ಇದು ಅದು ಅಂತ ತೋರಿಸುತ್ತಲ್ಲ, ಏನು ಅಂತ ಕೇಳುತ್ತಲ್ಲ, ಅಂಥದನ್ನೆಲ್ಲ ಡೆಮಾನ್ಸ್ಟ್ರೇಟಿವ್. ಡೆಮಾನ್ಸ್ಟ್ರೇಟ್ ಅಂದರೆ ತೋರಿಸುವಂಥದ್ದು ಅಂತ. ಇನ್ನು ಕೆಲವು ನ್ಯೂಮರಿಕಲ್, ಹೆಸರೇ ಹೇಳುತ್ತೆ. ನ್ಯೂಮರಿಕಲ್ ಅಂತಂದರೆ ನಂಬರ್ ಅಂತ ಅರ್ಥ. ಸೊ ಎಷ್ಟು, ಕೆಲವು, ಸಮ್, ಎ ಫ್ಯೂ, ಮೆನಿ, ತುಂಬ ಜಾಸ್ತಿ. ಇನ್ನು ಎಕ್ಸಾಕ್ಟಾಗಿ ಇದು ಹೇಳುತ್ತೆ 9 ಅಂತ. 9 ಅಂತಲೇ ಅಲ್ಲ, 1 2 3 4 ಎಷ್ಟಿದ್ರು, ಟ್ರಿಲಿಯನ್, ಮಿಲಿಯನ್, ಟ್ರಿಲಿಯನ್ ಎಷ್ಟಿದ್ರು ಅದು ನ್ಯೂಮರಿಕಲ್ ಅಜೆಕ್ಟಿವ್. ಹಾಗಾಗಿ 0 ಇಂದ ಹಿಡಿದು ಎಷ್ಟೇ ನೀವು ಸಂಖ್ಯೆ ಹೇಳಿದ್ರೆ ಆ ಸಂಖ್ಯೆಗಳೆಲ್ಲ ಒಂದು ಅಜೆಕ್ಟಿವ್. ಕೆಲವು ಡೆಟರ್ಮೈನರ್ಸ್ ಇದ್ದಾವೆ. ಅಂದರೆ ಎ ಅನ್ನುವಂಥದ್ದು ಒಂದು ಅಜೆಕ್ಟಿವ್. ಎ ಆ್ಯಂಡ್ ದಿ ಇವೆಲ್ಲವೂ ಆರ್ಟಿಕಲ್ಸ್ ಏನಿದೆ, ಆರ್ಟಿಕಲ್ಸ್ಗಳೆಲ್ಲ ಅಜೆಕ್ಟಿವ್ಸ್. ಇನ್ನು ಕ್ವಾಂಟಿಫೈಯರ್ಸ್ ಇದ್ದಾವೆ. ಲಿಟಲ್, ಮಚ್, ಎ ಕಪ್ ಆಫ್, ಎ ಕೆ ಜಿ ಆಫ್, ಇವೆಲ್ಲ ಕ್ವಾಂಟಿಫೈಯರ್ಸ್, ಕ್ವಾಂಟಿಟಿ ಹೇಳುತ್ತೆ, ಅವೆಲ್ಲ ಅಜೆಕ್ಟಿವ್ಸ್. ಕ್ವಾಲಿಟಿ ಆಫ್ ಎ ಪರ್ಸನ್ ಹೇಳುತ್ತೆ, ಅದೆಲ್ಲ ಅಜೆಕ್ಟಿವ್ಸ್. ಪ್ರೌಡ್ ಫಾರ್ಮರ್, ಬ್ರೇವ್ ಸೋಲ್ಜರ್, ಈ ಥರದ್ದೆಲ್ಲ ಅಜೆಕ್ಟಿವ್ಸ್. ಒಬ್ಬ ಮನುಷ್ಯ ಹೇಗಿದ್ದಾನೆ, ಹ್ಯಾಪಿ ಬ್ರೈಡ್, ಫೆಡ್ ಅಪ್ ಬಾಯ್, ಕ್ಲೆವರ್ ಗರ್ಲ್. ಒಂದು ವಧು ಇದ್ದಾಳೆ, ಅವಳು ಖುಷಿಯಾಗಿದ್ದಾಳೆ. ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ತುಂಬ ಬೇಜಾರಾಗಿದೆ. ಕ್ಲೆವರ್ ಗರ್ಲ್ ಅಂದರೆ ಒಂದು ಹುಡುಗಿ ಇದ್ದಾಳೆ, ತುಂಬ ಜಾಣಿ ಅವಳು. ಸೊ ಈ ಥರದ್ದೆಲ್ಲ ಹೇಳ್ತಕ್ಕಂಥ ಒಂದು ಪದಗಳಿಗೆ ನಾವು ಇವು ತುಂಬ ಇನ್ಫಾರ್ಮೇಷನ್ಸ್ ಕೊಡ್ತಾವೆ ನಮಗೆ. ಹಾಗಾಗಿ ವೆರೈಟೀಸ್ ಆಫ್ ಇನ್ಫಾರ್ಮೇಷನ್ಸ್ ವಿ ವಿಲ್ ಗೆಟ್. ಹಾಗೆ ಕ್ವಾಲಿಟಿ ಆಫ್ ಥಿಂಗ್ಸ್, ಫ್ರೆಶ್ ವೆಜಿಟಬಲ್ಸ್. ವೆಜಿಟಬಲ್ಸ್ ಹೇಗಿವೆ, ಫ್ರೆಶ್ ಆಗಿದೆಯಾ ಅಥವಾ ಡಲ್ ಆಗಿದೆಯಾ ಅಥವಾ ಬಾಡ್ ಹೋಗಿದೆಯಾ, ಫೇಡೆಡ್ ಆಗಿದೆಯಾ. ಶಾರ್ಪ್ ನೈಫ್, ಅದು ಚಾಕು ಹೇಗಿದೆ, ಬ್ಲಂಟ್ ಆಗಿದೆಯಾ, ಶಾರ್ಪ್ ಆಗಿದೆಯಾ, ಈ ಥರದ್ದೆಲ್ಲ ಹೇಳ್ತಕ್ಕಂಥ ಕೆಲವು ಪದಗಳಿದ್ದಾವೆ. ಕಲರ್ ಹೇಳುತ್ತೆ, ಸೈಜ್ ಹೇಳುತ್ತೆ, ಶೇಪ್ ಬಗ್ಗೆ ಹೇಳುತ್ತೆ, ಮೆಟೀರಿಯಲ್ ಆಫ್ ಥಿಂಗ್ಸ್ ಹೇಳುತ್ತೆ. ಇವನ್ನೆಲ್ಲ ನಾವು ಅಜೆಕ್ಟಿವ್ಸ್ ಅಂತ ಕರಿತೀವಿ. ಕಲರ್ ಹೇಳಿದಾಗ ಬ್ಲೂ ಅಂತ, ಸೈಜ್ ದೊಡ್ಡದೋ ಚಿಕ್ಕದೋ, ಬಿಗ್, ಸ್ಮಾಲ್, ಈ ಥರ. ಶೇಪ್ ಸರ್ಕಲ್, ಟ್ರಯಾಂಗಲ್, ರೆಕ್ಟಾಂಗಲ್, ಇವೆಲ್ಲವೂ ಏನೇನಿದೆ ಇದೆಲ್ಲ ಕೂಡ ಅಜೆಕ್ಟಿವ್ಸ್ ಅಂತ ನಾವು ಕರಿತೀವಿ. ಮೆಟೀರಿಯಲ್, ಗೋಲ್ಡ್, ಸಿಲ್ವರ್, ಪ್ಲಾಸ್ಟಿಕ್, ಪ್ಲಾಟಿನಮ್, ವಾಟ್ ಎವರ್ ಇಟ್ ಈಸ್. ಹಾಗಾಗಿ ವೆರೈಟೀಸ್ ಆಫ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ ಈ ಎಲ್ಲದರ ಮುಖಾಂತರ. ಎಕ್ಸ್ಪ್ಲೇನ್ಸ್ ಹೌ ಸಮಥಿಂಗ್ ಈಸ್, ಯಾವುದೋ ಒಂದು ವಸ್ತು ಹೇಗಿದೆ ಅಂತ ಹೇಳುತ್ತೆ. ಒಂದು ಜಾಬ್, ಅದು ಹೇಗಿದೆ, ತುಂಬ ಬೋರಿಂಗ್ ಜಾಬಾ, ಮೊನಾಟನಸ್ ಜಾಬಾ, ಚಾಲೆಂಜಿಂಗ್ ಜಾಬಾ. ಚಾಲೆಂಜಿಂಗ್ ಜಾಬ್ ಅಂದಾಗ ನಾವು ಅದರಲ್ಲಿ ತುಂಬ ಕಲಿತೀವಿ. ಬೋರಿಂಗ್ ಮೂವಿ, ಒಂದು ಸಿನಿಮಾ ಹೇಗಿದೆ, ವೆದರ್, ಕ್ಲೈಮೇಟ್ ಇವೆಲ್ಲ ಹೇಗಿದೆ, ಹಾಟ್ ವೆದರಾ, ಕೋಲ್ಡ್ ವೆದರಾ, ಹ್ಯೂಮಿಡ್ಡಾ. ಸೊ ಇವೆಲ್ಲ ಹೇಳುವಂಥದ್ದು ಈ ಪದಗಳೆಲ್ಲ ಚಾಲೆಂಜಿಂಗ್, ಬೋರಿಂಗ್, ಹಾಟ್, ಹ್ಯೂಮಿಡ್ ಇವೆಲ್ಲವೂ ಅಜೆಕ್ಟಿವ್ಸ್ ಆಗ್ತವೆ. ಹಾಗೆ ಮನುಷ್ಯನಿಗೆ ಕೆಲವು ಇಮೋಷನ್ಸ್ ಇದೆ, ಮೂಡ್ಸ್ ಇದೆ, ಫೀಲಿಂಗ್ಸ್ ಇದೆ, ಅದನ್ನು ಹೇಳುತ್ತೆ. ಸ್ಯಾಡ್ ಫೇಸ್, ಆ್ಯಂಗ್ರಿ ಲುಕ್ಸ್, ಈ ಥರದನ್ನೆಲ್ಲ. ಸೊ ಎವ್ರಿ ಲುಕ್ ಇಸ್ ಎ ಬುಕ್ ಅಂತಾರೆ. ಹಾಗೆ ಒಂದೊಂದು ನೋಟ ಕೂಡ, ಆ ನೋಟದಲ್ಲಿ ತುಂಬ ಮೂಡ್ಸು, ಫೀಲಿಂಗ್ಸು, ಇಮೋಷನ್ಸ್ ಅಡಗಿದೆ. ಅವನ್ನೆಲ್ಲ ನಾವು ನೋಡಿದಾಗ ಹೆಚ್ಚು ಒಬ್ಬ ಮನುಷ್ಯ ಅರ್ಥ ಆಗ್ತಾನೆ. ಸಿಚುವೇಶನ್ಸ್ ಹೇಗಿರುತ್ತೆ, ಇಂಟ್ರೆಸ್ಟಿಂಗ್ ಸಿಚುವೇಶನ್, ಕನ್ಫ್ಯೂಸಿಂಗ್, ನಾಯ್ಸಿ, ಬ್ಲ್ಯಾಂಡ್. ಸೊ ಬ್ಲ್ಯಾಂಡ್ ಅಂದರೆ ಬೋರಿಂಗ್ ಅಥವಾ ಡಲ್, ಸೊ ಈ ಥರದ ಎಕ್ಸ್ಪ್ರೆಷನ್ಸ್ಗಳಿದ್ದಾವೆ. ಆ ಎಲ್ಲ ಎಕ್ಸ್ಪ್ರೆಷನ್ಸ್ಗಳಿಗೂ ನಾವು ಅಜೆಕ್ಟಿವ್ಸ್ ಅಂತೀವಿ. ಇನ್ನು ಆ ಇನ್ಫಾರ್ಮೇಷನ್ಗೆ ನಾವು ಕೆಲವು ಡಿಗ್ರೀಸ್ ಅಂತೀವಿ. ಡಿಗ್ರಿನಲ್ಲಿ ಇಟ್ ವೇರೀಸ್. ಡಿಗ್ರಿ ಅಂದರೆ 60 ಡಿಗ್ರಿ 70 ಡಿಗ್ರಿ ಅಂತ ಹೇಳ್ತೀವಲ್ಲ, ಅದಲ್ಲ. ಇಂಗ್ಲೀಷ್ನಲ್ಲಿ ಡಿಗ್ರಿ ಅಂದರೆ ಹಾಟ್, ಯಾವುದೋ ಒಂದು ತುಂಬ ಶೆಕೆ ಇದೆ,
ಅದಕ್ಕಿಂತ ಹಾಟ್, ವೆರಿ ಹಾಟ್, ಅದಕ್ಕಿಂತ ಇದೆ ಟೆರಿಬ್ಲಿ ಹಾಟ್. ಹಾಗೆ ಹಾಟ್, ಹಾಟರ್, ಹಾಟೆಸ್ಟ್ ಅನ್ನುವಂಥ ಒಂದು ಇದನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ನೇಚರ್ ಆಫ್ ಪ್ಲೇಸ್, ಬಿಗ್ ಹಾಲ್, ರಿಮೋಟ್ ವಿಲೇಜ್, ನ್ಯಾರೋ ಲೇನ್. ಅನಿಮಲ್ಸ್ ಬಗ್ಗೆ ಹೇಳಬೇಕಾದ್ರೆ ನಾವು ವೈಲ್ಡ್ ಅನಿಮಲ್, ಟೇಮ್ಡ್, ಡೊಮೆಸ್ಟಿಕ್, ಕಾರ್ನಿವೋರ್ಸ್ ಅನಿಮಲ್, ಹೀಗೆ ನಾವು ಹೇಳ್ತಾ ಬರ್ತೀವಿ. ಹಾಗೆ ವೆರೈಟೀಸ್ ಆಫ್ ಇನ್ಫಾರ್ಮೇಶನ್ ಕೊಡ್ತೀವಿ ನಾವು ಊಟದ ಬಗ್ಗೆ. ಫುಡ್ ಅಂತೀವಿ. ಫುಡಲ್ಲಿ ಟೇಸ್ಟಿ, ಡೆಲಿಷಿಯಸ್, ಮೌತ್ ವಾಟರಿಂಗ್, ಸ್ಪೈಸಿ, ಸೋಸೋ ಅಂದರೆ ಆರ್ಡಿನರಿ ಅಂತ ಅರ್ಥ. ಇಡಿ ಸೇರಿಸೋದ್ರ ಮುಖಾಂತರ ನಾವು ಅಬ್ಜೆಕ್ಟಿವ್ಸ್ ಮಾಡ್ತೀವಿ. ಕಲ್ಚರ್ಡ್ ಫ್ಯಾಮಿಲಿ, ಎಜುಕೇಟೆಡ್ ಗರ್ಲ್, ಟ್ಯಾಲೆಂಟೆಡ್ ಬಾಯ್, ಈ ಥರ ಇಡಿ ಅಂದರೆ ಕಲ್ಚರ್ ಇದೆ ಅದಕ್ಕೆ ಇಡಿ ಸೇರಿಸ್ತೀವಿ, ಎಜುಕೇಟ್ ಇದೆ ಅದಕ್ಕೆ ಇಡಿ ಸೇರಿಸ್ತೀವಿ, ಟ್ಯಾಲೆಂಟ್ ಇದೆ ಅದಕ್ಕೆ ಇಡಿ ಸೇರಿಸ್ತೀವಿ. ಹಾಗೆ ING ಕೂಡ ಸೇರಿಸ್ತೀವಿ. ING ಸೇರಿಸಿದಾಗ ಏನಾಗುತ್ತೆ ಅಂದರೆ ವಿನ್ನಿಂಗ್ ಟೀಮ್, ಕನ್ನಿಂಗ್ ಫಾಕ್ಸ್, ಎಂಟರ್ಟೈನಿಂಗ್ ಶೋ. ಸೊ ವಿನ್, ಕನ್ನಿಂಗ್, ಎಂಟರ್ಟೈನಿಂಗ್, ಈ ಥರದ ಒಂದು ಪದಗಳು ಕೊನೆಯಲ್ಲಿ ING ಇಂದ ಎಂಡ್ ಆಗುವಂಥ ಪದಗಳು ಕೂಡ ಅಬ್ಜೆಕ್ಟಿವ್ ಆಗಿರುತ್ತೆ. ಹಾಗೆ ಇಂಟೆನ್ಸಿಫೈಯರ್ಸ್ ಅಂತ ನಾನು ಈಗ ಏನು ಹೇಳ್ತಾ ಇದ್ದೀನಿ, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತ 3 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಇವೆ. ಆ ಡಿಗ್ರೀಸ್ ಆಫ್ ಇದ್ರ ಮೇಲೇ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು ಆ ವಿಡಿಯೋ ಬಗ್ಗೆ. ಗುಡ್, ಫೈನ್, ಗ್ರೇಟ್, ವೆರಿ, ಕ್ವೈಟ್, ಟೆರಿಬ್ಲಿ. ಸೊ ಈ ಥರದ ಪದಗಳನ್ನು ನಾವು ಯೂಸ್ ಮಾಡ್ತೀವಿ. ಪಾಸಿಟಿವ್ನಲ್ಲಿ ಇವೆಲ್ಲವೂ ಅಬ್ಜೆಕ್ಟಿವ್ಸು. ಇಂಟೆಲಿಜೆಂಟ್, ಸ್ವೀಟ್, ಬಿಗ್, ಗುಡ್, ಇವೆಲ್ಲ ಪಾಸಿಟಿವ್ ಇದೆ. ಇದೆಲ್ಲ ಮೋರ್ ಇಂಟೆಲಿಜೆಂಟ್ ಅಂತೀವಿ, ಸ್ವೀಟ್ನ ಸ್ವೀಟರ್ ಅಂತೀವಿ, ಬಿಗ್ನ ಬಿಗ್ಗರ್ ಅಂತೀವಿ, ಗುಡ್ನ ಬೆಟರ್ ಅಂತೀವಿ. ಇದನ್ನು ಕಂಪ್ಯಾರಿಟಿವ್ ಡಿಗ್ರಿಲಿ ಹೇಳ್ತೀವಿ. ಮೋಸ್ಟ್ ಇಂಟೆಲಿಜೆಂಟ್, ಸ್ವೀಟೆಸ್ಟ್, ಬಿಗ್ಗೆಸ್ಟ್, ದಿ ಬೆಸ್ಟ್, ಇವನ್ನೆಲ್ಲ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತೀವಿ. ಈಗ ನಾವು ನೋಡೋಣ ಕಂಪ್ಯಾರಿಟಿವ್ ಡಿಗ್ರಿ ಹೇಗಿರುತ್ತೆ ಅಂತ. ಒಂದು ಜಸ್ಟ್ ಅದೇ ಪದಗಳನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಹೀಗೆ ಹೇಳ್ತೀವಿ, ಸೂಪರ್ಲೇಟಿವ್ ಡಿಗ್ರಿನಲ್ಲಿ ನಾವು ಈ ಥರ ಹೇಳ್ತೀವಿ. ಸೂಪರ್ಲೇಟಿವ್ ಡಿಗ್ರಿನಲ್ಲಿ ನಾವು ಯೂಶ್ವಲಿ ದಿ ಅನ್ನೋ ಒಂದು ಪದನ ಹೇಳ್ಬಿಟ್ಟು ಹೇಳಬೇಕು. ಸ್ವೀಟೆಸ್ಟ್ ಅಂತ ಅಷ್ಟೇ ಹೇಳಬಾರ್ದು. ದ ಸ್ವೀಟೆಸ್ಟ್, ದ ಬಿಗ್ಗೆಸ್ಟ್, ದ ಬೆಸ್ಟ್, ದ ಮೋಸ್ಟ್, ದ ಇಂಟೆಲಿಜೆಂಟ್, ದ ಮೋಸ್ಟ್ ಇಂಟೆಲಿಜೆಂಟ್, ಈ ಥರದ ಪದಗಳನ್ನು ನಾವು ಯೂಸ್ ಮಾಡ್ತೀವಿ. ಈ ಒಂದು ಸ್ಲೈಡ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ಝೂಮ್ ಮಾಡಿದಾಗ ಯು ವಿಲ್ ಸಿ ದೆರ್ ಆರ್ ಸೋ ಮೆನಿ ವರ್ಡ್ಸ್. ಆ್ಯಕ್ಚುಲಿ ಈಗಲೂ ನಿಮಗೆ ಕಾಣಿಸ್ತಾ ಇರ್ಬೋದು. ದೆರ್ ಆರ್ ಸೋ ಮೆನಿ ವರ್ಡ್ಸ್ ಹಿಯರ್. ನಮ್ಮ ಇಮೋಷನ್ಸ್ ಏನಿದೆ ಇವೆಲ್ಲ ಅಬ್ಜೆಕ್ಟಿವ್ಸು. ಇಮೋಷನ್ಸ್, ಏನೇನು ಇಮೋಷನ್ಸು ಒಂದು ಕಡೆಯಿಂದ ನೋಡ್ತಾ ಹೋಗೋಣ. ಎಲ್ಲೋ ನೋಡಿ ಹ್ಯಾಪಿ ಅಂತಿದೆ. ಹ್ಯಾಪಿಗೆ ಸಂಬಂಧಪಟ್ಟಂಗೆ ಲೆಫ್ಟ್ ಸೈಡಿಗೆ ಬರ್ತಾ ಹೋದರೆ ಹ್ಯಾಪಿಯಿಂದ ಏನೆಲ್ಲ ಇದೆ ಸೆಂಟೆನ್ಸ್ ಅಂತ. ಹ್ಯಾಪಿಯಾಗಿ ಒಬ್ಬ ಮನುಷ್ಯ ಇದ್ದರೆ ಪ್ಲೇಫುಲ್ ಆಗಿರ್ತಾನೆ, ಕಂಟೆಂಟೆಡ್ ಆಗಿರ್ತಾನೆ, ಇಂಟ್ರೆಸ್ಟೆಡ್ ಆಗಿರ್ತಾನೆ, ಪ್ರೌಡ್, ಅಕ್ಸೆಪ್ಟೆಡ್, ಪವರ್ಫುಲ್, ಪೀಸ್ಫುಲ್, ಟ್ರಸ್ಟಿಂಗ್, ಆಪ್ಟಿಮಿಸ್ಟಿಕ್, ಇದೆಲ್ಲ ಸಂತೋಷದಿಂದ ಬರ್ತಕ್ಕಂಥದ್ದು. ಅದಕ್ಕೆ ನೆಕ್ಸ್ಟು ಅದರಿಂದ ಡಿರೈವ್ ಆಗಿರ್ತಕ್ಕಂಥ ಪದಗಳು ಅರೌಸ್ಡ್, cheeky, free, joyful, curious, inquisitive, successful, confident, respected, valued, courageous, creative, loving, thankful, sensitive, intimate, hopeful, inspired. ಹಾಗೆ ನೀವು ಝೂಮ್ ಮಾಡ್ತಾ ನೋಡಿದ್ರೆ ನಿಮ್ಗೆ ಇನ್ನೂ ಇಟ್ ವಿಲ್ ಲುಕ್ ಬಿಗರ್. ಹಾಗೆ ಸರ್ಪ್ರೈಸ್ಡ್, ಬ್ಯಾಡ್, ಫಿಯರ್ಫುಲ್, ಆಂಗ್ರಿ, ಡಿಸ್ಗಸ್ಟೆಡ್, ಸ್ಯಾಡ್. ಅಂದರೆ ಪಾಸಿಟಿವ್ ಇಮೋಷನ್ಸು ಇದೆ ಇಲ್ಲಿ, ನೆಗೆಟಿವ್ ಇಮೋಷನ್ಸು ಇದೆ. ಫಾರ್ ಎಕ್ಸಾಂಪಲ್ ಬ್ಯಾಡ್, ಫಿಯರ್ಫುಲ್, ಡಿಸ್ಗಸ್ಟೆಡ್, ಆ್ಯಂಗ್ರಿ, ಸ್ಯಾಡ್ ಇವೆಲ್ಲ ನೆಗೆಟಿವ್ ಇಮೋಷನ್ಸು. ನೆಗೆಟಿವ್ ಇಮೋಷನ್ಸಿಂದ ಬರ್ತಕ್ಕಂಥ ಇನ್ನೂ ಎಷ್ಟೊಂದು ಪದಗಳಿವೆ. ಸಂಬಡಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಆ್ಯಂಡ್ ಐ ಗಾಟ್ ಇಟ್ ಫ್ರಮ್ ಇಂಟರ್ನೆಟ್. ಐ ಆಮ್ ಥ್ಯಾಂಕ್ಫುಲ್ ಟು ದಟ್ ಪರ್ಸನ್ ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್. ಸೊ ಇದನ್ನು ನೀವು ನೋಡಿದಾಗ ಯು ವಿಲ್ ಗೆಟ್ ಎ ಪ್ಲೆಂಟಿ ಆಫ್ ವರ್ಡ್ಸ್. ನಿಮಗೆ ಹೆಚ್ಚು ಪದಗಳು ಸಿಗಲಿ ಅನ್ನೋಕ್ಕೋಸ್ಕರ ನಾನು ಈ ಒಂದು ಸ್ಲೈಡ್ನ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಈಗ ನಾನು ನಿಮಗೆ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಕೊಡ್ತೀನಿ. ಇಲ್ಲಿ ಲೆಫ್ಟ್ ರೈಟ್ನಲ್ಲಿ ಇರ್ತಕ್ಕಂಥದ್ದು. ಸೊ 6 ಪದಗಳಿವೆ. ನೆಕ್ಸ್ಟ್ ಆನ್ಸರ್ಸ್ ಬರುತ್ತೆ. ಈಗ ನೀವು ಪಾಸ್ ಮಾಡಿಕೊಂಡು ಇವನ್ನ ನೋಡಿ. ಇದು ರಾಮಾಯಣದಿಂದ ತಗೊಂಡಿದ್ದೀನಿ ನಾನು. ಮಂಥರ, ದಶರಥ, ರಾಮ, ಕೈಕೇಯಿ. ಸೊ ದೀಸ್ ಆರ್ ದಿ ವರ್ಡ್ಸ್ ಯು ಕಮ್ ಅಕ್ರಾಸ್. ಅದಕ್ಕೆ ಸಂಬಂಧಪಟ್ಟಂಗೆ ಲೆಫ್ಟ್ ಸೈಡ್ನಲ್ಲಿ ಅದಕ್ಕೆ ಹೊಂದೋ ಅಂತ ಅಬ್ಜೆಕ್ಟಿವ್ಸ್ ಇದ್ದಾವೆ. ಯಾವುದಕ್ಕೆ ಹೊಂದತ್ತೆ, ಓಲ್ಡ್ ಅನ್ನೋದು ಯಾವುದಕ್ಕೆ ಹೊಂದತ್ತೆ, ಆಸ್ಪಿಷಿಯಸ್ ಅಂದರೆ ಏನು, ಯಾವುದಕ್ಕೆ ಹೊಂದತ್ತೆ, ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಮ್ಯಾಚ್ ಮಾಡಿ ನೀವು. ಸೊ ಪಾಸ್ ಮಾಡಿದ್ದೀರಾ ನೀವು.
ಈಗ ಪಾಸ್ ಮಾಡಿ ಮತ್ತೆ ಆನ್ ಮಾಡಿಕೊಂಡ್ರೆ ಈಗ ನೀವು ಆನ್ಸರ್ನ ನಾನು ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಕ್ಕೆ ಸಿ, ಓಲ್ಡ್. ಸಿ ಅಂದರೆ ಕಿಂಗ್ ದಶರಥ. ಎಸ್, ಕಿಂಗ್ ದಶರಥ ವಾಸ್ ಓಲ್ಡ್. ಆಸ್ಪೀಷಿಯಸ್ ಅಂದರೆ ಟೂಗೆ ಡಿ, ಆಸ್ಪೀಷಿಯಸ್ ಡೇ ಫಾರ್ ಕ್ರೌನಿಂಗ್. ಇವನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಇರ್ತಾರೆ, ಕ್ರೌನಿಂಗ್ ಸೆರೆಮನಿ ಮಾಡಬೇಕು ಅಂತ ಒಂದು ಒಳ್ಳೆ ಮುಹೂರ್ತನ ಹುಡುಕ್ತಾರೆ. ವಿಕೆಡ್ ಅಂದರೆ ಇಲ್ಲಿ ಇಷ್ಟರಲ್ಲಿ ವಿಕೆಡ್ ಯಾರಿದ್ದಾರೆ? ಕೈಕೇಯಿ, ರಾಮ, ದಶರಥ, ಮಂಥರ, ಯಾರು ವಿಕೆಡ್ ಇದ್ದಾರೆ ಅಂತ ನೀವು ಯೋಚನೆ ಮಾಡಿ. ವಿಕೆಡ್ ಎಫ್ ಅಂತ ಹೇಳ್ತಾ ಇದ್ದಾರೆ, ವಿಕೆಡ್ ಲೇಡಿ ಕೈಕೇಯಿ. ಫೋರ್ತ್ ಒನ್ 2. ಫೋರ್ತ್ಗೆ ಬಿ, 2 boons were asked by ಕೈಕೇಯಿ. ಕೈಕೇಯಿ ಕೇಳ್ತಾಳೆ, ಒಂದು ರಾಮ ಕಾಡಿಗೆ ಹೋಗಬೇಕು, ಎರಡನೇದು ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು. 2 ಬೂನ್ಸ್ ಅಂದರೆ ವರನ ಕೇಳ್ತಾಳೆ. ಫಿಫ್ತ್ ಒನ್ ಎ, ಹಂಚ್ ಬ್ಯಾಕ್ಟ್ ಮಂತರ ಅಂದರೆ ಮಂತರಾಗೆ ಗೂನು ಬೆನ್ನಿರುತ್ತೆ, ಗೂನು ಬೆನ್ನು ಅನ್ನೋಕ್ಕೆ ಹಂಚ್ ಬ್ಯಾಕ್ಟ್ ಅಂತಾರೆ. 6ನೇದು ಸಚ್ಚೆ. ಇ ಇಸ್ ದ ಆನ್ಸರ್. ಸಚ್ಚೆ ಸನ್ ವಾಸ್ ರಾಮ. ಎಸ್, ಪಟ್ಟಾಭಿಷೇಕಕ್ಕೆ ಬಾ ಅಂದರೆ ಪಟ್ಟಾಭಿಷೇಕಕ್ಕೆ ಬಂದ, ಕಾಡಿಗೆ ಹೋಗು ಅಂದರೆ ಕಾಡಿಗೆ ಹೋದ. ಇಂಥ ಮಕ್ಕಳು ಎಲ್ಲಿ ಸಿಗ್ತಾರೆ? ಹಾಗಾಗಿ ಸೊ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಇರ್ತಕ್ಕಂಥದ್ದೆಲ್ಲ ಅಬ್ಜೆಕ್ಟಿವ್ಸು, ರೈಟ್ ಸೈಡ್ನಲ್ಲಿ ಇರ್ತಕ್ಕಂಥದ್ದು ನೌನ್. ಸೊ ಈ ನೌನಿಗೆ ಹೇಗೆ ಸೂಟ್ ಆಗುತ್ತೆ ಅನ್ನೋದಕ್ಕೆ ನಾವು ರಾಮಾಯಣದಿಂದ ಇದನ್ನು ತಗೊಂಡ್ವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಸೆಲೆಕ್ಟಿಂಗ್ ಫ್ರಮ್ ದ ಲಿಸ್ಟ್ ಬಿಲೋ. ಸೊ ಈಗ ಲಿಸ್ಟ್ ಕೊಡ್ತಾ ಇದ್ದೀನಿ. ಹಾರ್ಟ್, ಮೆನಿ, ಹೋಲಿ, ಒಬಿಡಿಯಂಟ್, ಸಚ್, ಬ್ಲೈಂಡ್. ಶ್ರವಣ ಕುಮಾರನ್ ಬಗ್ಗೆ ನೀವು ಕತೆ ಕೇಳಿರ್ಬೋದು. ಶ್ರವಣ ಹ್ಯಾಡ್ ಅ ಡ್ಯಾಶ್ ಪೇರೆಂಟ್ಸ್. ಶ್ರವಣ ವಾಸ್ ಎನ್ ಡ್ಯಾಶ್ ಸನ್. He was bringing flowers. So 5th one, 6th one, and now you'll get answer. ಈಗ ಪಾಸ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದನ್ನು ವರ್ಕ್ ಮಾಡಿದ್ಮೇಲೆ ನೀವು ಆನ್ಸರ್ಸ್ನ ನೋಡಿ. ವರ್ಕ್ ಮಾಡೋಕ್ಕೆ ಮುಂಚೆ ನೋಡಬೇಡಿ ಆನ್ಸರ್ಸು, ಬಿಕಾಸ್ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳೋಕ್ಕಿದಿರೋದು. ಶ್ರವಣನ ಬಗ್ಗೆ ಕೇಳಿರ್ಬೋದು ನೀವು ಕತೆ. ಈಗ ನೀವು ಪಾಸ್ ಮಾಡಿಕೊಂಡು ವರ್ಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ನಾನು ಆನ್ಸರ್ ಹೇಳ್ತಿದ್ದೀನಿ. ಎಫ್, 1ಗೆ ಎಫ್ ಇಸ್ ದ ಆನ್ಸರ್. ಎಫ್ ಅನ್ನುವಂಥದ್ದು ಬ್ಲೈಂಡ್. ಶ್ರವಣ ಹ್ಯಾಡ್ ಬ್ಲೈಂಡ್ ಪೇರೆಂಟ್ಸ್. 2ಗೆ ಡಿ ಇಸ್ ದ ಆನ್ಸರ್. ಶ್ರವಣ ವಾಸ್ ಆನ್ ಒಬಿಡಿಯಂಟ್ ಸನ್. 3ಗೆ ಬಿ ಇಸ್ ದ ಆನ್ಸರ್. ಹಿ ವಾಸ್ ಬ್ರಿಂಗಿಂಗ್ ಡ್ಯಾಶ್ ಫ್ಲವರ್ಸ್ ಫಾರ್ ಪೂಜಾ. ಹಿ ವಾಸ್ ಬ್ರಿಂಗಿಂಗ್ ಮೆನಿ ಫ್ಲವರ್ಸ್ ಫಾರ್ ಪೂಜಾ. ಡ್ಯಾಶ್ ಬಾಯ್ಸ್ ಲೈಕ್ ಶ್ರವಣ ಆರ್ ಜಮ್ ಆಫ್ ದ ಪೇರೆಂಟ್ಸ್. 4th ಕ್ವೆಶ್ಚನ್. 4ಗೆ ಇ ಇಸ್ ದ ಆನ್ಸರ್. Such boys like Shravana. 5th one, they wanted to visit. 5th ge C, holy places. 6th, he used to make ready hot water for bathing. 6 ge A is the answer. So I hope you have understood many adjectives from this. So I'm going to give you one. Now you can see another. Correct the following. ಇಲ್ಲಿ ಒಂದೊಂದು ಸೆಂಟೆನ್ಸಲ್ಲೂ ತಪ್ಪುಗಳಿವೆ. ಈಗ 13 ಸೆಂಟೆನ್ಸಸ್ ಇದೆ. ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿದ್ಮೇಲೆ ಆನ್ಸರ್ನ ನೋಡಿ. ನೀವೀಗ ಇದನ್ನು ಪಾಸ್ ಮಾಡಿಕೊಂಡು ಸ್ಟಿಲ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ ತಗೊಂಡು ಇದನ್ನು ವರ್ಕ್ ಮಾಡಬೇಕು. ಟೈಮ್ ತಗೊಳ್ಳಿ. ವರ್ಕ್ ಮಾಡಿದ್ಮೇಲೆ ಆನ್ಸರ್ಸ್ನ ನೋಡಿ. ನಿಮಗೆ ನೀವು ಮೋಸ ಮಾಡಿಕೊಂಡ್ರೆ ಕಲಿಯೋದು ಕಷ್ಟ ಆಗುತ್ತೆ. ಸೊ ಐ ಹೋಪ್ ಯು ಹ್ಯಾವ್ ಡನ್ ಇಟ್. ಪಾಸ್ ಮಾಡ್ಕೊಂಡಿದ್ದೀರಾ, ಈಗ ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊತೀನಿ. ಫಸ್ಟ್, ಆಲ್ವೇಸ್ ಟ್ರೈ ಟು ಲವ್ ಜೂನಿಯರ್ಸ್ ಟು ಯು ಅಂತ ಇದೆ. ಯುವರ್ ಜೂನಿಯರ್ಸ್. ಆಲ್ವೇಸ್ ಟ್ರೈ ಟು ಲವ್ ಯುವರ್ ಜೂನಿಯರ್ಸ್, ನಾಟ್ ಜೂನಿಯರ್ಸ್ ಟು ಯು. ದಿಸ್ ಕ್ಲಾತ್ ಈಸ್ ಇನ್ಫೀರಿಯರ್ ವಿತ್. ಇನ್ಫೀರಿಯರ್ ಬಂದಾಗ ವಿತ್ ಬರಲ್ಲ, ಇನ್ಫೀರಿಯರ್ ಟು ಅಂತ ಹೇಳ್ತೀವಿ. ಆರ್ ಮಷಿನರಿ ಈಸ್ ಸುಪೀರಿಯರ್. ಸುಪೀರಿಯರ್ ಬಂದಾಗಲೂ ಟು ಹೇಳ್ತೀವಿ, ಆಫ್ ಹೇಳೋದಿಲ್ಲ. ದಿಸ್ ಹ್ಯಾಪನ್ಡ್ ಪ್ರಯರ್ ಆಫ್ ಅಂತ ಇದೆ, ಪ್ರಯರ್ ಟು ಅಂತ ಯೂಸ್ ಮಾಡಬೇಕು. ದ ಮೋರ್ ಇನ್ಫೀರಿಯರ್ ರೂಮ್, ದ ಮೋರ್ ಇಂಟೀರಿಯರ್ ರೂಮ್ ಕೊಲ್ಯಾಪ್ಸ್ಡ್. ದ ಇಂಟೀರಿಯರ್ ರೂಮ್ ಅಂತ ಹೇಳ್ತೀವಿ, ಮೋರ್ ಇಂಟೀರಿಯರ್ ಅಂತ ಇಲ್ಲ. ಆಫ್ ದ 2 brothers, ರಾಮ್ ಈಸ್ ಓಲ್ಡರ್. ಬ್ರದರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಡರ್ ಅಂತ ಹೇಳಬೇಕು, ಓಲ್ಡರ್ ಅಲ್ಲ. ಸರಿತಾ ಈಸ್ ದ ಬೆಟರ್ ಗರ್ಲ್ ಆಫ್ ದ ಸ್ಕೂಲ್. ದಿ ಬಂದಾಗ ಬೆಸ್ಟ್ ಅಂತ ಹೇಳಬೇಕು. ಆಫ್ ದ ಸ್ಕೂಲ್, ಇಲ್ಲಿ ಕಂಪ್ಯಾರಿಸನ್ ಇಲ್ಲ, ಆಫ್ ದ ಸ್ಕೂಲ್ ಅಂತ ಬಂದಿದೆ, ಸೊ ಬೆಟರ್ ಬರಲ್ಲ. ಶಿ ಈಸ್ ಮೋರ್ ಟಾಲರ್ ಅಂದರೆ 2 ಕಂಪ್ಯಾರಿಟಿವ್ ಡಿಗ್ರಿ ಇದೆ. ಮೋರ್ ಮತ್ತು ಟಾಲರ್ ಎರಡರಲ್ಲೂ ER ಇದೆ, ಸೊ ಮೋರ್ ಅನ್ನುವಂಥದ್ದು ಬೇಡ. ಅವರ್ ಅರ್ತ್ ಈಸ್ ಮೋರ್ ರೌಂಡ್. ರೌಂಡ್ ಅನ್ನೋದರಲ್ಲಿ ರೌಂಡ್ ಅನ್ನೋದಕ್ಕೆ ಮೋರು, ಲೆಸ್ಸು ಅಥವಾ ಮೋಸ್ಟು ಅಂತ ಇಲ್ಲ. ರೌಂಡ್ ಅಂದರೆ ರೌಂಡು. ಶಿ ಈಸ್ ಮೋರ್ ಫ್ರೀ ನವ್. ಶಿ ಈಸ್ ಫ್ರೀ ನವ್. ಫ್ರೀಗೆ ಮೋರ್ ಅನ್ನೋದು ಸೇರಿಸಬಾರ್ದು.
ದಿಸ್ ಬಿಲ್ಡಿಂಗ್ ಈಸ್ ಎಲ್ಡರ್ ದ್ಯಾನ್ ದಟ್ ಒನ್. ಓಲ್ಡರ್ ದ್ಯಾನ್ ಅಂತ ಹೇಳಬೇಕು. ಶಿ ಈಸ್ ಮೈ ಓಲ್ಡೆಸ್ಟ್ ಸಿಸ್ಟರ್. ಶಿ ಈಸ್ ಮೈ ಎಲ್ಡೆಸ್ಟ್ ಸಿಸ್ಟರ್. ಮೈ ಅಂತ ಬಂದಿರೋದ್ರಿಂದ ದಿ ಹಾಕೋಂಗಿಲ್ಲ. ಕೋಲ್ಕತ್ತಾ ಈಸ್ ಫರ್ದರ್ ದ್ಯಾನ್ ವಾರಣಾಸಿ. ವಾರಣಾಸಿ ಅಂದರೆ ಕಾಶಿ, ಕಾಶಿಯಿಂದ ದೂರ ಇದೆ ನಾವು ಬೆಂಗಳೂರಿಂದ ಅಂತ ಅಂದ್ಕೊಳ್ತಾ ಇದ್ದೀವಿ. ಕೋಲ್ಕತ್ತಾ ಈಸ್ ಫರ್ದರ್ ಅಂತಿದೆ, ಫರ್ದರ್ ಅನ್ನೋ ಒಂದು ವರ್ಡ್ ತಪ್ಪಿದೆ, ಫಾರ್ದರ್ ಅಂತ ಹೇಳಬೇಕು. ಫಾರ್ದರ್ ದ್ಯಾನ್, ಫರ್ದರ್ ಅಂದರೆ ನೆಕ್ಸ್ಟ್ ಏನು ಹೇಳ್ತೀನಿ ಅನ್ನೋದ್ರ ಬಗ್ಗೆ, ಫಾರ್ದರ್ ಅಂತಂದರೆ ಇಟ್ ಈಸ್ ಅಬೌಟ್ ಡಿಸ್ಟೆನ್ಸ್. ಸೊ Thanks for watching. Please put your valuable comments. See you in the next video. Till then, keep smiling and keep learning.